ಅಭಿಮನ್ಯು. ಹಾಯ್ ಸರ್, ನಮಸ್ತೆ. ನಿಮ್ಮ ಬ್ಲಾಗ್ಸ್ಗಳೆಲ್ಲ ನೋಡಿರ್ತೀವಿ ಸರ್ ನಾವು. ಸರ್ ಏನು ಹೇಳ್ತೀರಾ, ಈ ಸರಿಯಿಂದ ಅಭಿಮನ್ಯು ಬರ್ತಾ ಇಲ್ವಲ್ಲ? ಅದು ಕಾನೂನು ಪ್ರಕಾರ ಏನಾಯ್ತು ಮದಾಗಿದೆ ಬಂದು ಸಡನ್ ಆಗಿ. ನೋಡಿ ಗೈಸ್, ನಮ್ಮ ಅಕ್ಕನೂ ಬಂದಿದ್ದಾಳೆ. ಯಾರಿವರು? ಗೈಸ್, ಈಗ ಪಾರ್ಕಿಂಗ್ ಮಾಡಿ ಗಜಾಪಯಣ ನೋಡೋಕೆ ಹೊರಡ್ತಾ ಇದ್ದೀವಿ. ಬನ್ನಿ ಈಗ ನೋಡೋಣ. ಫುಲ್ಲು ವೆಹಿಕಲ್ ಅಂದ್ಕೊಳ್ರಿ, ಫಂಕ್ಷನ್ ಎಲ್ಲ ನಡೀತಾ ಇದೆ ಇಲ್ಲಿ. ಹೋದ್ ಸರಿ ಜನ ರಶಿತಾಮ್ರಿ, ಹೋದ್ ಸರಿ ಬಂದಾಗ ಹೋದ್ ಸರಿ ಅಂತೂ ಫುಲ್ಲು ಅಲ್ಲಿ 2 ಕಿಲೋಮೀಟ್ರ್ ಗಂಟನೂ ಜನ ಸೇರಿದ್ರಲ್ಲ. ನೋಡ್ಬೇಕು ಈ ಸರಿ ಹೆಂಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ಎಂಟ್ರೆನ್ಸು, VIP ಕಾನ್ವೆ ಹೋಗ್ತದೆ ಫಂಕ್ಷನ್ ಹತ್ರ. ಬನ್ನಿ ಈಗ ನಮ್ಮ ವಿಕ್ರಮ್ ಗೌಡ್ರಿ ಸರ್ ಒಬ್ಬರಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. ನಿಮ್ಮ ಬ್ಲಾಗ್ಸ್ಗಳೆಲ್ಲ ನೋಡಿರ್ತೀವಿ ಸರ್ ನಾವು ಯೂಟ್ಯೂಬಲ್ಲಿ. ಸರ್ ಇಲ್ಲೇ ಹುಣ್ಸೂರು ಅವರೇ? ಹಾಂ ಸರ್. ಬರ್ತೀರಾ? ಹಾಂ ಸರ್, ಬರ್ತಾ ಇದ್ದೀವಿ. ಸರ್ ಏನು ಹೇಳ್ತೀರಾ, ಈ ಸರಿಯಿಂದ ಅಭಿಮನ್ಯು ಬರ್ತಾ ಇಲ್ವಲ್ಲ? ಅದು ಕಾನೂನು ಪ್ರಕಾರ ಅದೆಲ್ಲ ಕರೆಕ್ಟ್. ಅದು ಆನೆಗಳು ಬಂದುವಾ? ಹಾಂ ಸರ್. ಮೆರವಣಿಗೆ ಎಲ್ಲ ಬರ್ತಾ ಇದೆ. ಓ, ಕರ್ಕೊಂಬರ್ತಾವ್ರೆ ಈಗ ಆಲ್ರೆಡಿ. ಬರೀ ಬೇಗ ಆಗಿದೆ ಅಂದರೆ. ಹಾಂ, ತುಂಬ ಯಂಗ್ ಏಜ್ಗೆ ರಿಟೈರ್ಮೆಂಟ್ ಕೊಟ್ಬಿಟ್ರೆ ಅಂತ ಸರ್? ಇಲ್ಲ 60 ವರ್ಷ ಅಲ್ಲ. ಹಾಂ, ಮನುಷ್ಯನಿಗೂ 60 ವರ್ಷಕ್ಕೆ ಅಲ್ಲ. ಹಾಂ. ಓ, ಬರ್ತಾ ಇದೆ ಆಲ್ರೆಡಿ. ನೋಡ್ಬೋದು ನೀವು ಇಲ್ಲಿ. ಓ, ಅಭಿಮನ್ಯು. ಸ್ಟಾರ್ಟ್ ಆಗಿದೆ. ಏನಾಯ್ತು ಮದಾಗಿದೆ ಬಂದು ಸಡನ್ ಆಗಿ. ಮಹೇಂದ್ರ ಕಂಡ ಯಾಕೋ ಸ್ಟಾಪ್ ಆಗ್ಬಿಟ್ಟೈತೆ. ಲಕ್ಷ್ಮಿ ಸೆಂಟ್ರಿಗೆ ಹೋಗ್ತೀನಿ. ಅಭಿಮನ್ಯು ರೆಡ್ ಅಲ್ಲ, ವೈಟ್ಗೆ ಅದು. ನೋಡಿ ಅಭಿಮನ್ಯು ಹೆಂಗೆ ಕಾಣ್ತಿದೆ ಹಿಂದೆಯಿಂದ. ಕಾವೇರಿ ಆನೆಗಳನ್ನ ಹತ್ತಿಸ್ಕೋತಾರೆ ನೋಡಿ ಅಭಿಮನ್ಯು. ಇಲ್ಲ ಸರಿ, ಅಂಬಾರಿನ ಯಾರು ಓರ್ತಾರೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹೆಂಗೆ ಹತ್ತಿಸ್ತಾರೆ ಅಂತ ನೋಡೋಣ. ಪೂಜೆ ಮಾಡಿ ಹತ್ತಿಸ್ತಾರೆ ಈಗ ಗೊತ್ತಿಲ್ಲ, ಮೋಸ್ಟ್ಲಿ ಹತ್ತಿಸ್ಬೋದೇನೋ ನೋಡೋಣ. ಭೀಮಾ 14 ಆನೆಗಳಲ್ಲಿ ಇಲ್ಲಿ ಹೆಚ್ಚು ಕಡಿಮೆ 9 ಆನೆಗಳು ಬಂದಿವೆ. ಅದು ನಮ್ಮ ಹುಣಸೂರಿಂದನೇ ಹೊರಟಿರೋದು. ಸೊ ಇಲ್ಲಿ ಮಿಸ್ಸಿಂಗ್ ಆನೆ ಅಂತ ಅಂದರೆ ಭೀಮಾನೆ ಅನಿಸುತ್ತೆ. ಇಲ್ಲಿ ಎಲ್ಲ ಆನೆಗಳು ಲೈನಾಗಿ ನಿಂತಿದೆ ನೋಡಿ. ಚಿರತೆ, ಕರಿಯಪ್ಪಳೆ ವ್ಯಾನ್ಗಳು ಬಂದಿದೆ ನೋಡಿ. ಆನೆಗಳಿಗೆ ಹುಲ್ಲು ನೋಡಿ. ಗೈಸ್, ನಮ್ಮ ಅಕ್ಕನೂ ಬಂದಿದ್ದಾಳೆ. ಹೌದಾ? ನಾನು ಮಾಡಿದೆ ಅಲ್ಲಿಂದ. ಎಲ್ಲಿ ನಿನ್ನ ಸೌಖ್ಯಕ್ಕ? ಸರಿ ಆಯ್ತು ಗೈಸ್. ನೋಡಿ ನಮ್ಮ ಅಕ್ಕ ಮತ್ತು ಸೌಖ್ಯ ಅಕ್ಕ ಅವರು ಬಂದಿದ್ದಾರೆ. ಅಕ್ಕ ನೋಡಿದ್ರೆ ಅಲ್ಲ ಹೆಂಗೆ? ಸೂಪರ್ ಆಗಿತ್ತು. ಫಸ್ಟ್ ಟೈಮ್ ನೋಡಿರೋದು ನಾವು. ತುಂಬಾ ಚೆನ್ನಾಗಿತ್ತು. ಹಾಂ, ಸರಿ ಓಕೆ. ಆಯ್ತು, ನೀರು ಹುಡ್ಕೊಂಬತ್ತೀವಿ. ಫುಲ್ಲು ದಾವ ಆಯ್ತೈತೆ, ನೀರು ಕುಡಿಬೇಕು. ಈಗ ನೀರಿನ ಅಲ್ಲಿ ಬಾಟ್ಲ್ ಐತಲ್ಲ, ಬಾಟ್ಲಲ್ಲಿ ನೀರು ಕುಡಿಯೋದ ಈಗ. ನಮ್ಮ ಪರಮೇಶಣ್ಣ ಅವ್ರು ಬಂದಿದ್ದಾರೆ ನೋಡಿ. ಯಾರಿವರು?
ವರ್ಷ ಸಿಕ್ಕಿದ್ಲಿ ಇವಾಗ. ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ನಾನು ಇಲ್ಲಿ ದೂರದಲ್ಲಿ ನೋಡಿದೆ ಪರಮೇಶ್ ಅಣ್ಣ ಯಾರಿದು ಅಂತ ಅನ್ಕೊಂಡು ಬಂದೆ. ಇವ್ಳು ಕೇಳಲ್ಲ. ಎಲ್ಲಿ ನಿಮ್ಮ ಅಕ್ಕ? ಹಾಯ್ ಹಾಯ್ ಹಾಯ್. ನೋಡಿದ್ರೆ ಆನೆಗಳು ಹಿಂಗೈತೆ. ಅದನ್ನೇ ಮಾಡ್ತಾ ಇದ್ದೆ. ಹುಣಸೂರು ತಾಲೂಕಿನ ವೇರ್ನಸಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ದಸರಾ ಗಜಪಯಣ ಕಾರ್ಯಕ್ರಮ ಎಲ್ಲ ಫಂಕ್ಷನ್ ನಡೀತಾ ಇದೆ. ವೇದಿಕೆ ಮೇಲೆ ಇನ್ನೂ ಲೇಟ್ ಅನ್ಸುತ್ತೆ ಅವ್ರೀಗ ಆನೆಗಳನ್ನ ಹಚ್ಚೋದು. ಸೊ ಅದಕ್ಕೀಗ ಹೊರಡ್ತಾ ಇದ್ದೀವಿ ನಾನು ಅಂಬರೀಷ್. ಇಲ್ಲಾಂದರೆ ರಶ್ ಆಗಿಬಿಡುತ್ತೆ ಅಂತ ಬನ್ನಿ ಓಡೋಣ. ಇಲ್ಲೊಂದು ಮಿನಿ ಜಾತ್ರೆನೇ ಮಾಡ್ಕೊಂಬಿಟ್ಟಿದ್ದಾರೆ, ಜನಗಳಷ್ಟು ಸೇರ್ತಾರೆ ಅಂತ. ಬಂದಿದ್ರಲ್ಲ ಅಂಬರೀಷ್, ಎಷ್ಟು ಬಂದಿರ್ಬೋದು? ಹೋದ ಸರಿಗಿನ್ನ ಈ ಸರಿ ಅರ್ಧ ಬಂದವ್ರು ಅಷ್ಟೇ. ಎಷ್ಟೊಂದು 3-4 ಸಾವಿರನ ಅಷ್ಟು ಇಲ್ಲ, 2,000. ಹೋದ ಸಾವಿರ 5,000 ಮೇಲೆ ಬಂದಿದ್ರು ಜನಗಳಂತೂ. ನಿಂತ್ಕೊಳ್ಳೋಕೆ ಜಾಗ ಇರ್ತಿರಲಿಲ್ಲ. ಈ ಸರಿ ಸ್ವಲ್ಪ ಫ್ರೀ ಆಗಿತ್ತು. ಆ್ಯಂಡ್ ಈ ಸರಿ ಯಾರು ಅಂಬಾರಿ ಇರ್ತಾರೆ ಅಂತ ಗೊತ್ತಾ ಅಂಬರೀಷ್? ಈ ಸರಿ ಗೊತ್ತಿಲ್ಲ. ಸರಿ ಇಲ್ಲ, ಪ್ರಶಾಂತ ಮಹೇಂದ್ರ ಅವರಿಬ್ಬರಲ್ಲಿ ಹಾಕ್ಬೋದು ಅನಿಸುತ್ತೆ, ನೋಡಬೇಕು. ಬಟ್ ಅಭಿಮನ್ಯು ಇಲ್ಲ ಅಂತ ಈ ಸರಿ ಬೇಜಾರಾಗ್ತಿದೆ. ಆ್ಯಕ್ಚುಲಿ ಅವರು ಅಭಿಮನ್ಯು ಬಗ್ಗೆ ಏನೋ ಹೇಳ್ತಾಯಿದ್ರು, ಪ್ರೊಸೆಷನ್ ಬಂದ್ಬಿಡ್ತು, ಸೌಂಡು ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ಕೇಳಿಸ್ತಿಲ್ಲ ಅಷ್ಟೇ. ಕೇಳಬೇಕಿದ್ದು ಇನ್ನೊಂದು ಸರಿ ಕೇಳಬೇಕು ಅವ್ರನ್ನ, ವಿಕ್ರಮ್ ಸರ್ನ. ಇನ್ನೊಂದು ಸರಿ ಸಿಕ್ಕಿದಾಗ, ದಸರಾದೆಲ್ಲ ಸಿಕ್ಕಿದಾಗ ಮಾತಾಡ್ಸೋಣ ಅಂತ ಹೇಳ್ತಾ. ಸೊ ಬನ್ನಿ, ದಸರಾ ಗಂಟ ವೆಯ್ಟ್ ಮಾಡೋಣ. ನಿಮ್ಮ ಫೇವ್ರೇಟ್ ದಸರಾ ಆನೆ ಯಾವುದು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಮೈಸೂರಲ್ಲಿ.